ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಸೊ ಇವತ್ತು ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ 5 ಮಿಸ್ಟೇಕ್ಸ್ ಟು ಅವಾಯ್ಡ್ ಇನ್ ಸೋಷಿಯಲ್ ಸೈನ್ಸ್ ಎಕ್ಸಾಮ್. ಸೊ ಸೋಷಿಯಲ್ ಸೈನ್ಸ್ ಪರೀಕ್ಷೆಯಲ್ಲಿ 5 ಮಿಸ್ಟೇಕ್ಸ್ಗಳು ಯಾವುದು ನೀವು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ನಾನು ಇವಾಗ ಹೇಳ್ಕೊಡ್ತಾ ಬರ್ತೀನಿ ನಿಮಗೆ. ಆ್ಯಂಡ್ ಪಾಪ ಈ ಹುಡುಗನ ಥರ ನೀವು ನಾಳೆ ದಿನ ಯೋಚನೆಯಲ್ಲಿ ಹೋಗಬಾರ್ದು, ಈ ಈ ಇಷ್ಟು ಸಿಲ್ಲಿ ಮಿಸ್ಟೇಕ್ಸ್ ಮಾಡಿಬಿಟ್ಟು ನಾನು ಸೋಷಿಯಲ್ ಸೈನ್ಸ್ ಎಕ್ಸಾಮಲ್ಲಿ ಅಂತ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇವತ್ತು ನಾನು ಈ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಫಸ್ಟ್ ಬಂದ್ಬಿಟ್ಟು ನಾಟ್ ರೀಡಿಂಗ್ ದ ಕ್ವೆಶ್ಚನ್ ಕೇರ್ಫುಲಿ. ಪ್ರಶ್ನೆಯನ್ನು ಕರೆಕ್ಟಾಗಿ ಓದ್ದಿರ ಇರೋದೇ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಮಕ್ಕಳೇ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಾರ್ದು ಎಫೆಕ್ಟ್ಸ್ ಕೇಳಿರ್ತಾರೆ, ನೀವು ಎಷ್ಟು ಈಸಿ ಅಪ್ಪ ಈ ವಾರ್ ನನಗೆಲ್ಲ ಗೊತ್ತು ಅಂತ ಅಂದ್ಬಿಟ್ಟು ಟಕ್ ಅಂತ ಕಾರಣಗಳು ರೀಸನ್ಸ್ನ ಬರೆದು ಬಿಡ್ತೀರ. ಸೊ ಆ ಥರ ಆಗಬಾರ್ದು. ಕ್ವೆಶ್ಚನ್ನ ಕರೆಕ್ಟಾಗಿ ಓದಿ. ಇವಾಗ ಬ್ಯಾಟಲ್ ಆಫ್ ಪ್ಲಾಸಿದು ಎಫೆಕ್ಟ್ಸ್ನ ಕೇಳಿದರೆ ನೀವು ಟಕ್ ಅಂತ ರೀಸನ್ಸ್ ಬರೆದ್ಬಿಟ್ರೆ ದೇರ್ ಇಸ್ ನೋ ಪಾಯಿಂಟ್. ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಮಾತ್ರ ನೋಡಿಬಿಟ್ಟು ಆನ್ಸರ್ ಬರೆದ್ರೆ ದೇರ್ ಇಸ್ ನೋ ಪಾಯಿಂಟ್ ಆ್ಯಟ್ ಆಲ್. ಫುಲ್ 0 ಮಾರ್ಕ್ಸ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಇವಾಗ 2 ಮಾರ್ಕ್ಸಿಗೆ ಕೇಳಿದರೆ ನಿಮಗೆ 0 ಮಾರ್ಕ್ಸ್. ನೀವು ಆನ್ಸರ್ ಬರೆದಿರ್ತೀರ, ಕರೆಕ್ಟ್ ಆನ್ಸರೇ ಅದು, ಬಟ್ ಕ್ವೆಶ್ಚನ್ಗೂ ಆನ್ಸರ್ಗೂ ಸಂಬಂಧನೇ ಇಲ್ಲ. ಆ ಥರ ಆಗಿಬಿಡುತ್ತೆ. ಸೊ ಫಸ್ಟ್ ಕ್ವೆಶ್ಚನ್ನ ಕರೆಕ್ಟಾಗಿ ಓದಿ, ಏನಿದೆ ಅಂತ ಕರೆಕ್ಟಾಗಿ ನೋಡಿ, ಒಂದು ವರ್ಡಿಂದ ಡಿಸೈಡ್ ಆಗಬೇಡಿ. ಅರ್ಥ ಆಯ್ತಾ? ಅದ್ರ ಪ್ರಕಾರ ಆನ್ಸರ್ನ ಬರ್ಕೊಂಡು ಹೋಗಿ. ಸೊ ಆ ಒಂದು ಮಿಸ್ಟೇಕ್ನ ಅವಾಯ್ಡ್ ಮಾಡಬೇಕು ನೀವು. ಪಾಯಿಂಟ್ ನಂಬರ್ 2, ರೈಟಿಂಗ್ ಇರ್ರಿಲೆವೆಂಟ್ ಆರ್ ಓವರ್ ಲೆಂತಿ ಆನ್ಸರ್ಸ್. ಸೊ ಫಸ್ಟ್ ಆಫ್ ಆಲ್, ಓವರ್ ಲೆಂತಿ ಆನ್ಸರ್ಸ್, ಅರ್ಥ ಆಗ್ತಾ ಇದೆ, ಅತಿ ಉದ್ದದ ಉತ್ತರಗಳು ಅವಶ್ಯಕತೆ ಇಲ್ಲ ನಮಗೆ. ಇವಾಗ ಅವರು 2 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತಂದರೆ 4 ಪಾಯಿಂಟ್ಸ್ ಮಾತ್ರ ಬರೆದ್ರೆ ಸಾಕು. ನೀವು 8 ಪಾಯಿಂಟ್ಸ್, ನನಗೆಲ್ಲ ಪಾಯಿಂಟ್ಸು ಬರುತ್ತಪ್ಪ, ನಾನು ಇನ್ನೂ ಜಾಸ್ತಿ ಎಳಿಬೋದು ಅಂತ 8 ಪಾಯಿಂಟ್ಸ್ ಬರೆದ್ರೆ ಅದ್ರಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ, ಬಿಟ್ಟರೆ ನಿಮ್ಗೆ ಇನ್ನೇನು ಉಪಯೋಗ ಇಲ್ಲ ಅದರಲ್ಲಿ. ಅರ್ಥ ಆಯ್ತಾ? ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇರ್ರಿಲೆವೆಂಟ್ ಅಂತಂದರೆ ಕ್ವೆಶ್ಚನ್ ಒಂದು, ಆನ್ಸರ್ ಇನ್ನೊಂದು. ಓಕೆ, ಸೊ ಒಂದು ನಿಮಗೆ ಆ ಕ್ವೆಶ್ಚನ್ ಗೊತ್ತಿಲ್ಲ ಅಂತಂದರೆ ಅದನ್ನು ಲಾಸ್ಟಲ್ಲಿ ಇಟ್ಕೊಂಡು ಆ ಕ್ವೆಶ್ಚನ್ ರಿಲೇಟೆಡ್ ಆನ್ಸರ್ಸ್ ಬರೆಯೋದು, ಅದು ಬೇರೆ ಥರ. ಕ್ವೆಶ್ಚನ್ ಏನೋ ಇರುತ್ತೆ, ಸುಮ್ಮನೆ ನಾನು ಟೈಮ್ ಪಾಸ್ ಮಾಡೋದಕ್ಕೆ ಇನ್ನೇನೋ ನನಗೆ ಬರುತ್ತೆ, ಏನೋ ಒಂದು ಆನ್ಸರ್ನ ಬರೆಯೋದು ಅಂತಂದರೆ ಅದು ಸರಿ ಹೋಗೋದಿಲ್ಲ ಮಕ್ಕಳೇ. ಅರ್ಥ ಆಯ್ತಾ? ಸೊ ನಿಮ್ಗೆ ಆ ಕ್ವೆಶ್ಚನ್, ನಿಮ್ಗೆ ಆನ್ಸರ್ ಬರಲಿಲ್ಲ ಅಂತಂದರೆ ಅದಲ್ಲೇ ಬಿಟ್ಟು ನೆಕ್ಸ್ಟ್ ಕ್ವೆಶ್ಚನ್ಸ್ಗೆ ಹೋಗಿ. ಲಾಸ್ಟಲ್ಲಿ ಆ ಕ್ವೆಶ್ಚನ್ನ ತೊಗೊಂಡು ತೀರ್ಮಾನ ಏನೂ ಗೊತ್ತಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ಗೊತ್ತಪ್ಪ ಅಂತಂದರೆ ಅದ್ರ ರಿಲೇಟೆಡ್ ಬರೀತಾ ಹೋಗಿ, ವಿನಃ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ, ಟೈಮ್ ಪಾಸ್ ಮಾಡೋದಕ್ಕೆ ಇರ್ರಿಲೆವೆಂಟ್ ಆನ್ಸರ್ಸ್ನ ಬರಿಬೇಡಿ. ಅರ್ಥ ಆಯ್ತಾ? ಸೊ ಅವಾಯ್ಡ್ ರೈಟಿಂಗ್ ಇರ್ರಿಲೆವೆಂಟ್ ಆರ್ ಓವರ್ ಲೆಂತಿ ಆನ್ಸರ್ಸ್. ಅದರಿಂದ ನಿಮಗೆ ಏನೂ ಪ್ರಯೋಜನ ಇಲ್ಲ. ದಟ್ಸ್ ಅ ವೆರಿ ವೆರಿ ಬಿಗ್ ಮಿಸ್ಟೇಕ್. ಆಯಿತಾ? ಸೊ ಅಪ್ರಸ್ತುತ ಅಥವಾ ಅತಿ ಉದ್ದದ ಉತ್ತರಗಳನ್ನು ಬರೆಯುವುದು ಒಂದು ದೊಡ್ಡ ಮಿಸ್ಟೇಕ್. ಓಕೆ, ಸ್ಕಿಪ್ಪಿಂಗ್ ಮ್ಯಾಪ್ಸ್. ಸೊ ನಕ್ಷೆಗಳನ್ನು ಬಿಟ್ಟು ಬಿಡುವುದು. ಮ್ಯಾಪ್ ತುಂಬ ಇಂಪಾರ್ಟೆಂಟ್ ನಿಮಗೆ ಡೆಫಿನೆಟ್ಲಿ ಗೊತ್ತು ಅದರಿಂದ 5 ಮಾರ್ಕ್ಸ್ ಬರುತ್ತೆ ಅಂತ. ಆ್ಯಂಡ್ ಇವಾಗ ಮ್ಯಾಪ್ ಡ್ರಾ ಮಾಡೋ ಅವಶ್ಯಕತೆಯೂ ಇಲ್ಲ. ಮತ್ತು ಯಾಕೆ ಸುಮ್ಮನೆ ನೀವು ಓದ್ದಿರ ಹೋಗ್ತೀರಾ ಅಲ್ವಾ? ಸೊ ಮ್ಯಾಪ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಎಲ್ಲ ಪಾಯಿಂಟ್ಸ್ನೂ ನೀವು ಓದ್ಕೊಳ್ಳಿ, ಎಲ್ಲ ಪ್ಲೇಸಸ್ನೂ ನೀವು ಓದ್ಕೊಳ್ಳಿ. ಆ್ಯಂಡ್ ಆ ಪ್ಲೇಸಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಆನ್ಸರ್ನ ಬರೀರಿ. ಓಕೆನಾ? ಸೊ ಎಕ್ಸಾಮ್ಗೆ ಹೋಗಿದ ತಕ್ಷಣ ಫಸ್ಟ್ ನಿಮಗೆ ಮ್ಯಾಪಲ್ಲಿ ಕಾನ್ಫಿಡೆನ್ಸ್ ಇದ್ದರೆ ಸೊ ಮ್ಯಾಪ್ ವರ್ಕ್ನ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ? ಸೊ ಸ್ಕಿಪ್ ಮಾಡಿಬಿಡೋದು, ಅದನ್ನೇ ಬಿಟ್ಬಿಡೋದು, ಈಸಿಯಾಗಿ ಬರೋವಂಥ 5 ಮಾರ್ಕ್ಸ್ನ ಬಿಡೋಕ್ಕೆ ಹೋಗಬೇಡಿ ಮಕ್ಕಳೇ. ಮ್ಯಾಪ್ ತುಂಬ ತುಂಬ ಇಂಪಾರ್ಟೆಂಟ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸೈನ್ಸಲ್ಲಿ ನಿಮ್ಗೆ ಡಯಾಗ್ರಾಮ್ಸ್ ಹೇಗೆ ಒಂದು ಡೆಫಿನೆಟ್ ಕ್ವೆಶ್ಚನ್, ಅದರಿಂದ ನಿಮ್ಗೆ ಹೆಂಗೆ ಮಾರ್ಕ್ಸ್ ಬರುತ್ತೋ ಸೋಷಿಯಲಲ್ಲಿ ಮ್ಯಾಪ್ಸ್ ಹಂಗೆ ತುಂಬ ತುಂಬ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟು ಪೋರ್ ಟೈಮ್ ಮ್ಯಾನೇಜ್ಮೆಂಟ್, ಕಳಪೆ ಸಮಯ ನಿರ್ವಹಣೆ. ಅದೇ ಇದೆಲ್ಲ ಮಾಡಿದರೆ ಏನಾಗುತ್ತಪ್ಪ, ಎಸ್ಪೆಷಲಿ ಓವರ್ ಲೆಂತಿ ಆನ್ಸರ್ಸ್ ಇವೆಲ್ಲ ಬರ್ಕೊಂಡಿದ್ರೆ ನಿಮಗೆ ಪೋರ್ ಟೈಮ್ ಮ್ಯಾನೇಜ್ಮೆಂಟೇ ಆಗುತ್ತೆ. ನಿಮಗೆ ಗೊತ್ತಿರಬೇಕು, ಇವಾಗ ನನಗೆ ಇಷ್ಟು ಅವರ್ಸ್ ಇದೆಯಪ್ಪ, ಇಷ್ಟು ಅವರ್ಸಲ್ಲಿ ಇಷ್ಟು ಕ್ವೆಶ್ಚನ್ಸ್ ಇದೆ, ಇಷ್ಟು ಕ್ವೆಶ್ಚನ್ಸಲ್ಲಿ ಇಷ್ಟು ಮೇನ್ಸ್ ಇದೆ, 2 ಮಾರ್ಕ್ಸಿಗಿದ್ದು, 3 ಮಾರ್ಕ್ಸಿಗಿದ್ದು, 4 ಮಾರ್ಕ್ಸಿಗಿದ್ದು. ಸೊ ನಾನು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಒಂದೊಂದು ಕ್ವೆಶ್ಚನ್ಗೆ ಎಷ್ಟು ಸಮಯ ನಾನು ಕೊಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದನ್ನು ನೀವು ಕರೆಕ್ಟಾಗಿ ಮಾಡಬೇಕು. ನಾನು ಒಂದು ಹೇಳಲ್ಲ ಮಕ್ಕಳೇ, ನೀವು ಎಲ್ಲ ಕ್ವೆಶ್ಚನ್ಸ್ಗೂ ಅದಕ್ಕೆ ಬೇಕಾಗಿರೋ ಅಷ್ಟು ಬರ್ಕೊತಾ ಹೋದರೆ ನಿಮ್ಗೆ ಇನ್ನೂ ಲಾಸ್ಟಲ್ಲಿ ಒಂದು 10-15 ನಿಮಿಷ ಡೆಫಿನೆಟ್ಲಿ ಉಳ್ಕೊಳ್ಳುತ್ತೆ. ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು, ಟೈಮ್ ವೇಸ್ಟ್ ಮಾಡಿಕೊಂಡು, ಸುಮ್ಮನೆ ಈ ಥರ ಓವರ್ ಲೆಂತಿ ಆನ್ಸರ್ಸ್, ಇರ್ರಿಲೆವೆಂಟ್ ಆನ್ಸರ್ಸು, ಯಾವುದೋ ಕ್ವೆಶ್ಚನ್ಗೆ ಏನೋ ಆನ್ಸರು, ಅವ್ರು 2 ಮಾರ್ಕ್ಸಿಗೆ ಕೇಳಿದರೆ 8 ಮಾರ್ಕ್ಸ್ ಬರ್ಕೊತಾ ಹೋದರೆ ಡೆಫಿನೆಟ್ಲಿ ನೀವು ಪೇಪರ್ನ ಕಂಪ್ಲೀಟ್ ಮಾಡೋದಕ್ಕಾಗೋದಿಲ್ಲ, ಎಸ್ಪೆಷಲಿ ಸೋಷಲಲ್ಲಿ.
ಸೊ ಪಾರ್ ಟೈಮ್ ಮ್ಯಾನೇಜ್ಮೆಂಟ್ ಡೆಫಿನೆಟ್ಲಿ ಇರಬಾರ್ದು, ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಒನ್, ನಾಟ್ ರೀಚೆಕಿಂಗ್ ಬಿಫೋರ್ ಸಬ್ಮಿಟಿಂಗ್. ಸೊ ಬೇಸಿಕಲಿ ಪೇಪರ್ ಕೊಡುವಾಗ ಮುಂಚೆ ನೀವು ಮತ್ತೆ ಏನು ಮಾಡಬೇಕಪ್ಪ ಅಂತಂದರೆ ನೋಡ್ಕೋಬೇಕು ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಸೊ ಮತ್ತೆ ಪರೀಕ್ಷಿಸಬೇಕು ನಿಮ್ಮ ಒಂದು ಪೇಪರ್ನ. ಓಕೆ, ಇದು ಕರೆಕ್ಟಾಗಿದೆ, ನಾನು ಕ್ವೆಶ್ಚನ್ ನಂಬರ್ಸ್ ಕರೆಕ್ಟಾಗಿ ಬರ್ದಿದ್ದೀನಾ ಇಲ್ವಾ, ಮೇನ್ ಕರೆಕ್ಟಾಗಿ ಬರ್ದಿದ್ದೀನಾ ಇಲ್ವಾ, ಮ್ಯಾಪಿಗೆ ಬರೋ ಅಷ್ಟೊತ್ತಿಗೆ ABC ಅಂತ ಕೊಟ್ಟಿರ್ತಾರಲ್ವ. ಇವಾಗ ಫಾರ್ ಎಕ್ಸಾಂಪಲ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಂತ ಕೊಟ್ಟಿರ್ತಾರೆ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ಸೊ ನಾನು ಕರೆಕ್ಟಾಗಿ ಅಂತ ಬರೆದು ಮಾರ್ಕ್ ಮಾಡಿದ್ದೀನಾ, ನೇಮ್ ಮಾಡಿದ್ದೀನಾ, ಲೇಬಲ್ ಮಾಡಿದ್ದೀನಾ. ಸೊ ಇದೆಲ್ಲ ಒಂದ್ಸತಿ ನೋಡ್ಕೋಬೇಕು. ಓಕೆ, ಕೀವರ್ಡ್ಸ್ನೆಲ್ಲ ಅಂಡರ್ಲೈನ್ ಮಾಡಿದ್ದೀನಾ. ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಡೆಫಿನೆಟ್ಲಿ ಕೀವರ್ಡ್ಸ್ನೆಲ್ಲ ಅಂಡರ್ಲೈನ್ ಮಾಡ್ಕೊಂಡು ಹೋಗಿ. ಬಟ್ ಈ ಇಯರ್ಸ್ ಎಲ್ಲ ಬರ್ದಿರ್ತೀರಲ್ಲ, ನಿಮ್ಗೆ ಎಲ್ಲೋ ಸ್ವಲ್ಪ ಮಿಸ್ ಹೊಡಿತಾ ಇದೆ, ನಾನು ಅಷ್ಟು ಕಾನ್ಫಿಡೆಂಟ್ ಇಲ್ಲ ಅಂತಂದರೆ ದಯವಿಟ್ಟು ಅಂಡರ್ಲೈನ್ ಮಾಡೋಕ್ಕೆ ಹೋಗಬೇಡಿ. ಫುಲ್ ಕಾನ್ಫಿಡೆನ್ಸ್ ಇದ್ದರೆ ಅದನ್ನು ಅಂಡರ್ಲೈನ್ ಮಾಡಿ. ಓಕೆ, ಮತ್ತು ಎಲ್ಲ ಕ್ವೆಶ್ಚನ್ಸ್ನೂ ಅಟೆಂಡ್ ಮಾಡಿದ್ದೀನ, ನಾನು ಯಾವುದಾದ್ರೂ ಮಿಸ್ ಮಾಡಿದ್ದೀನಾ. ಸೊ ಇದೆಲ್ಲ ಮತ್ತೆ ನೋಡ್ಕೋಬೇಕು. ಸೊ ನಾನು ಅದಕ್ಕೆ ಹೇಳ್ತಾರೆ ಲಾಸ್ಟ್ 5 ಮಿನಿಟ್ಸು ಅಲ್ಲ ಮಕ್ಕಳೇ, ಸೊ 10-15 ಮಿನಿಟ್ಸ್ ಒಳಗಡೆ, ಇನ್ನೇನು 10-15 ಮಿನಿಟ್ಸ್ ಇದೆ ಅನ್ನೋ ಒಳಗಡೆ ನೀವು ಪೇಪರ್ ಮುಗಿಸಿ ಲಾಸ್ಟ್ 10-15 ಮಿನಿಟ್ಸ್ ಬರೀ ರೀಚೆಕ್ಕಿಂಗ್ಗೆ ಮಾತ್ರ ಇಟ್ಕೋಬೇಕು. ಅರ್ಥ ಆಯ್ತಾ? ಸೊ ಇಷ್ಟು ಇವು 5 ನೀವು ಅವಾಯ್ಡ್ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್, ಔಟ್ ಮಾರ್ಕ್ಸ್ ಡೆಫಿನೆಟ್ಲಿ ಸೋಷಲ್ ಸೈನ್ಸಲ್ಲಿ ಬರುತ್ತೆ. ಬಟ್ ಇದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಬಟ್ ಮೇನ್ ಏನಪ್ಪ ಅಂತಂದರೆ ಕರೆಕ್ಟಾಗಿ ಎಲ್ಲ ಓದಿರಬೇಕು. ಸೊ ಫಸ್ಟ್ ಕಾನ್ಸಂಟ್ರೇಟ್ ಆನ್ ಸ್ಟಡಿಂಗ್, ರಿವೈಸಿಂಗ್, ಆ್ಯಂಡ್ ದೆನ್ ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಇವನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್, ಔಟ್ ಮಾರ್ಕ್ಸ್ ಸೋಷಲಲ್ಲಿ ಬರುತ್ತೆ. ಈ 5 ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ, ದಯವಿಟ್ಟು ಅವಾಯ್ಡ್ ಮಾಡಿ. ಓಕೆನಾ. ಎಸ್, ಸೊ ನಾಟ್ ರೀಚೆಕಿಂಗ್ ಬಿಫೋರ್ ಸಬ್ಮಿಟಿಂಗ್. ಓಕೆನಾ. ಸೊ ಸಲ್ಲಿಸುವ ಮೊದಲು ಪರಿಷ್ಕರಿಸುವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೈಟ್? ಎಸ್ ಮಕ್ಕಳೇ. ಸೊ ಈ 5 ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿದರೆ ಸಾಕು, ನಿಮಗೆ ಸೋಷಲ್ ಸೈನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಓಕೆನಾ ಮಕ್ಕಳೇ. ಎಸ್, ಸೊ ಈ ಥರ ಇನ್ನಷ್ಟು ವೀಡಿಯೋಸ್ ಬೇಕು ಅಂತಂದರೆ ಏನು ಮಾಡಬೇಕು? ಡೆಫಿನೆಟ್ಲಿ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.